ಆರ್ಪಿಡಿ ಆಗೋ ಅದು ಅನಿವಾರ್ಯ ಐತ್ರಿ. ಯಾವ ಸೀಟ್ ಅಂತ ಇಲ್ಲ ಬರ್ರಿ ಏನಾಗ್ತದೆ ಬರ್ರಿ ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣ ಅಂತಂದ್ರೆ ನಾ ಬಸ್ ಸ್ಟ್ಯಾಂಡ್ ಹೋಗೋಣ ಬರ್ರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಚ್ಚ ಹೊಸ ಅಡುಗೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಂದು ಸೋಮವಾರ ನೋಡ್ರಿ, ಒಂದು ವಾರ ಆಯ್ತು ಹಿಡಿಯುವಂತೂ ಮಾಡೋಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಬಿಜಿ ಇದ್ದೀವಿ. ಎಲ್ಲಿದನಪ್ಪ ಅಂತಂದ್ರೆ ಈಗ ಮನ್ಯಾಗ ಅದ ನೋಡ್ರಿ. ಮನೆಯಿಂದ ಸೀದಾ ಎಲ್ಲಿ ಹೋಗಪ್ಪ ಅಂದ್ರೆ ಒಳಗಾವ್ ಹೋಗ್ರಿ. ಸಮಯ ಬಂದು 9:30 ಐತ್ರಿ. ಡ್ಯೂಟಿ ಅಂತೂ ಸ್ಟಾರ್ಟ್ ಮಾಡ್ಬೇಕು. ಬರ್ರಿ ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಒಳಗಾವ್ ಹೋಗ್ರಿ. ಗಾಡಿ ಅಂತೂ ರೆಡಿ ಐತ್ರಿ. ಮಳಿ ಅಂತೂ ಐತ್ರಿ. ಬೆಳಗಾವ್ದಾಗ ಸಣ್ಣಗೈತ್ರಿ, ಅದು ಏನು ದೂರು ಇಲ್ಲ ಏನಿಲ್ಲ ಸಣ್ಣ. ಇವಾಗ ಎಲ್ಲಿದನಪ್ಪ ಅಂತಂದ್ರೆ ಒಳಗಾವ್ ಬಂದು ನೋಡ್ರಿ. ಒಳಗಾವಿನಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾಕಪ್ಪ ಅಂತಂದ್ರೆ ಎಲ್ಲ ಶಾಂತ ಐತ್ರಿ ಇವತ್ತಂತೂ. ಯಾಕಪ್ಪ ಅಂತಂದ್ರೆ ಏನೋ ಪಂಚಮಿ ಅಂತ್ರಿ, ಹಿಂಗಾಗಿ ಪಬ್ಲಿಕ್ ಅಂತೂ ಇಲ್ರಿ. ನೋಡಂಬರ್ರಿ ಕೆಲಸ ಹೆಂಗೆ ಆಗ್ತದೆ ಏನೇನು ಆಗ್ತದೆ ನೋಡಂಬರ್ರಿ. ಯಾಕಪ್ಪ ಶಾಂತ ಐತ್ರಿ ಇವತ್ತು, ಏನು ಪಬ್ಲಿಕ್ ಅಂತೂ ಇಲ್ಲ. ಫಸ್ಟ್ ಗೇಟ್ನಾಗ ಮಳಿ ಐತಿ. ಇಲ್ಲಿ ನೋಡ್ರಿ ಒಳಗಾವ್ದಾಗ ಮಳಿ ಇಲ್ರಿ. ಈಗ ನೋಡ್ರಿ ಒಳಗಾವ್ನಿಂದ ಸೀದಾ ಟ್ರಿಪ್ ತುಂಬಿಕೊಂಡು ಬಸ್ ಸ್ಟ್ಯಾಂಡ್ ಹೋಗಿದೆ. ಬಸ್ ಸ್ಟ್ಯಾಂಡಿಂದ ಹೊಳ್ಳಿ ಬರ್ಬೇಕಾದ್ರೆ RPD ಸೀಟ್ ಸಿಕ್ಕವು. RPD ಬಂದ ಗಾಡಿ ಖಾಲಿ ಮಾಡಿದೆ. RPDಯಿಂದ ಸೀದಾ ಮತ್ತೆ ಎಲ್ಲಿ ಹೊಂಟಾನಪ್ಪ ಅಂತಂದ್ರೆ ಒಳಗಾವ್ ಕಡೆ ಹೊಂಟಾನ ನೋಡ್ರಿ. ಇವತ್ತಿನ ದಂಧೆಗಂತೂ ಇಲ್ರಿ. ಯಾಕಪ್ಪ ಅಂತಂದ್ರೆ ಮೊದಲನೇ ಶ್ರಾವಣ ಸೋಮವಾರ, ಅದ್ರಾಗ ಬೇರೆ ಮತ್ತು ನಾಗರ ಪಂಚಮಿ ಅಂತ್ರಿ ಇವತ್ತು. ಹಿಂಗಾಗಿ ಪಬ್ಲಿಕ್ ಅಂತೂ ಇಲ್ರಿ. ಗೌರ್ಮೆಂಟ್ ಹಾಲಿಡೇ ಅಂತಂದ್ರೆ ಏನ್ರಿ, ಗೌರ್ಮೆಂಟ್ ಕಾಲೇಜು ಗಿಲೇಜ್ ಎಲ್ಲ ಅಂತೂ ಸೂಟಿ ಅದಾವ್ರಿ. ಪ್ರೈವೇಟ್ ಮಾತ್ರ ಅಷ್ಟೇ ಚಲೋ ಅದಾವು, ಪಬ್ಲಿಕ್ ಮಾತ್ರ ಏನು ಇಲ್ಲ. ಸೀದಾ ಇಲ್ಲಿಂದ ವಡಗಾವ್ ಹೋಗ್ರಿ. ವಡಗಾವ್ನಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರ್ರಿ. ಬರುವಾಗ ಸೀಟ್ ಸಿಕ್ಕವು. ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿದನಪ್ಪ ಅಂತಂದ್ರ ಕಿಲ್ಲಾ ಕಡೆ ಅದನ್ನ ನೋಡ್ರಿ. RPD ಇಂದ ಸೀದಾ ವಡಗಾವ್ ಹೋಗಿ ವಡಗಾವ್ನಿಂದ ಮತ್ತೆ ಎಲ್ಲಿ ತುಂಬ್ಕೊಂಬಂದನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ತುಂಬ್ಕೊಂಬಂದೇರಿ. ಬಸ್ ಸ್ಟ್ಯಾಂಡ್ ತುಂಬ್ಕೊಂಬಂದು ಖಾಲಿ ಮಾಡಿ ಕಿಲ್ಲಾ ಕಡೆ ಬಂದು ನೋಡ್ರಿ. ಕಿಲ್ಲಾದಿಂದ ಮತ್ತೆ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಮತ್ತೆ ವಡಗಾವ್ ಕಡೆ ಹೋಗ್ಬರ್ರಿ. ಯಾಕಪ್ಪ ಅಂದ್ರೆ ಸೀಟಿಂಗು ಸ್ವಲ್ಪ ಅದ್ರಾಗ ಐತ್ರಿ, ಗಾಡಿನೂ ಕಮ್ಮಿ ಅದಾವ. ನೋಡೋಣ ಹೆಂಗೆ ಆಗ್ತದೆ ಏನಾಗ್ತದೆ. ಇವತ್ತಿನ ಕೆಲಸ ಅಂತೂ ಮಾಡ್ಲೇಬೇಕ. ಒಂದು ಟಾರ್ಗೆಟ್ ಇಟ್ಕೊಂಡನಿ, ನೋಡೋಣ್ರಿ ಎಷ್ಟೆಷ್ಟು ಮುಡ್ತದ ಏನು ಮುಡ್ತದ. 2ನೇ ಟ್ರಿಪ್ ಬಂದನ್ರಿ. ಈಗ ಎಲ್ಲ ಕಡೆ 2ನೇ ಟ್ರಿಪ್ ಇಲ್ಲಿಂದ ತುಂಬ್ಕೊಂಡು ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ ಬರ್ರಿ. ಇವಾಗ ಎಲ್ಲಿ ಅದನಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಅದ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ಗಾಡಿ ತುಂಬ್ಕೊಂಡು ಎಲ್ಲಿ ಖಾಲಿ ಮಾಡಿನಪ್ಪ ಅಂತಂದ್ರೆ ಎಳ್ಳೂರು ಕೇಲಿ ಕಡೆ ಗಾಡಿ ಖಾಲಿ ಐತ್ರಿ. ಇಲ್ಲಿಂದ ಈಗ ಸೀದಾ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರ್ರಿ. ಈಗಂತೂ ಸಣ್ಣಗ ಮಳಿ ಬರಾಕತೈತಿ, ನೋಡೋಣ್ರಿ. ಸಿಟ್ಟಿಂಗ್ ಅಂತೂ ಅದ್ರಾಗ ಹಂಗ ಐತ್ರಿ ಸ್ವಲ್ಪ. ಇವತ್ತೇನು ಹಬ್ಬದಿದ್ದಕ್ಕೆ ಪಬ್ಲಿಕ್ಕು ಇಲ್ಲ, ನಾವು ಗಾಡಿನೂ ಇಲ್ರಿ. ನೋಡೋಣ ಕೆಲಸ ಅಂತೂ ಮಾಡೋನು ಬರ್ರಿ. ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ. ಇವಾಗ ಎಲ್ಲಿದೇನಪ್ಪ ಅಂದ್ರೆ ವಡಗಾವ್ನಿಂದ ಗಾಡಿ ತುಂಬ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಸ್ಟ್ಯಾಂಡಿಂದ ಗಾಡಿ ಖಾಲಿ ಮಾಡಿ ಸೀದಾ ಮತ್ತೆ ಎಲ್ಲಿ ಹೊಂಟಾನಪ್ಪ ಅಂದ್ರೆ ವಡಗಾವ್ ಹೊಂಟಾನ ನೋಡ್ರಿ. ಇವಾಗ ಸದ್ಯ ನಾ ಎಲ್ಲಿ ಅದನಪ್ಪ ಅಂದ್ರೆ ನಮ್ಮ ಫಿಶ್ ಮಾರ್ಕೆಟ್ನೇ ಅದ ನೋಡ್ರಿ. ಬರ್ರಿ ಇಲ್ಲಿಂದ ಸೀದಾ ವಡಗಾವ್ ಕಡೆ ಹೋಗೋಣ್ರಿ. ಏನಪ್ಪ ಅಂದ್ರೆ ಎಳ್ಳೂರು ಕ್ರಾಸ್ನೇ ಅದ ನೋಡ್ರಿ. ಚೆನ್ನಮ್ಮದಿಂದ ಗಾಡಿ ತುಂಬ್ಕೊಂಡು ಖಾಲಿ ಮಾಡಿದೆ. ಬರ್ರಿ ಇಲ್ಲಿಂದ ಮತ್ತೆ ಗಾಡಿ ತೊಗೊಂಡ್ರಿ. ದಂಧೆಗಂತೂ ಇವತ್ತು ಅದ್ರಾಗ ಚಲೋ ಐತ್ರಿ. ಯಾವ ಗಾಡಿನೂ ಇಲ್ಲ, ಪಬ್ಲಿಕ್ ಹಂಗ ಸಣ್ಣದ ಐತ್ರಿ. ಬರ್ರಿ ಮತ್ತೆ ತುಂಬ್ಕೊಂಡು ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ್ರಿ. ಅದ್ರಾಗ ದಂಧೆಗಂತೂ ಚಲೋ ಐತ್ರಿ. ಇವತ್ತು ನೋಡೋಣ ಬಂದು 1 ಗಂಟೆ ಐತ್ರಿ. ಬಿಸಿಲಂತೂ ಬಿದ್ದೈತಿ. ನೋಡೋಣ ಬರ್ರಿ. ಇಲ್ಲಿ ಅದೇನಪ್ಪ ಅಂದ್ರೆ ಚೆನ್ನಮ್ಮ ಸರ್ಕಲ್ನೇ ಅದ ನೋಡ್ರಿ. ವಡಗಾವ್ನಿಂದ ಗಾಡಿ ತುಂಬ್ಕೊಂಡ್ಬಂದು ಸೀದಾ ಚೆನ್ನಮ್ಮದಾಗ ಖಾಲಿ ಮಾಡಿದೆ. ಚೆನ್ನಮ್ಮನಿಂದ ಸೀದಾ ಮತ್ತೆ ಗಾಡಿ ತುಂಬ್ಕೊಂಡು ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ವಡಗಾವ್ ಕಡೆ ಹೋಗ್ಬರ್ರಿ. ಸೀಟ್ ಅಂತೂ ಹತ್ತಿದಾವ ಇವತ್ತಂತೂ ಹಿಂಗೈತಿ ನೋಡ್ರಿ ಚೆನ್ನಮ್ಮ ಸರ್ಕಲ್. ಚೆನ್ನಮ್ಮ ಸರ್ಕಲ್ ಮಳಿ ಅಂತೂ ಇಲ್ರಿ. ಏನೋ ಸ್ಟ್ರೈಕ್ ಐತೆ ಅನ್ನೋದಾರು ಚೆನ್ನಮ್ಮ ಸರ್ಕಲ್ನಾಗ ಹಿಂಗೈತಿ. ಎಲ್ಲಿದನಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಅದ ನೋಡ್ರಿ. ಚೆನ್ನಮ್ಮದಿಂದ ಗಾಡಿ ತುಂಬ್ಕೊಂಡ್ಬಂದು ಎಳ್ಳೂರು ಕೇಲಿ ಕಡೆ ಖಾಲಿ ಮಾಡಿದೆ. ಎಳ್ಳೂರು ಕೇಲಿಂದ ಮತ್ತೆ ಸೀದಾ ಯಾವ ಸೈಡ್ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಸೈಡ್ ಹೋಗೋಣ ಬರ್ರಿ. ಬಿಸಿಲಂತೂ ಫುಲ್ ಬಿದ್ದೈತ್ರಿ. ಈಗ ನೋಡ್ರಿ ಹಿಂಗೈತಿ. ಎಳ್ಳೂರು ಕೇಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಹೋಗ್ಬೇಕಂತೇಳಿ ಟ್ರೈ ಮಾಡಿದೆ. ಸೀಟ್ ಅಂತೂ ಯಾವೂ ಸಿಗಲಿಲ್ಲ. ಅದಕ್ಕೆ ಇನ್ನು ಬೇಡಪ್ಪ, ಇದು ಬಸ್ ಸ್ಟ್ಯಾಂಡ್ ಮಟ್ಟ ಖಾಲಿ ಹೋಗೋದಕ್ಕದ. ನಾವು ಸೀದಾ ಎಳ್ಳೂರು ಕ್ರಾಸ್ ಬಂದು ಎಳ್ಳೂರು ಕ್ರಾಸ್ನಿಂದ ಸೀದಾ ಮತ್ತು ಗಾಡಿಯಲ್ಲಿ ಊಟರ್ನ್ ಮಾಡ್ಕೊಂಡು RPD ಬಂದನ್ರಿ. ನೋಡೋಣ ಬರ್ರಿ RPD ಕಡೆ ಏನು ಸೀಟ್ ಸಿಗ್ತಾವೋ ಇಲ್ಲ ನೋಡೋಣ. RPD ಆಗೋ ಅದು ಅನಿವಾರ್ಯ ಐತ್ರಿ. ಯಾವ ಸೀಟ್ ಅಂತೂ ಇಲ್ಲ. ನೋಡೋಣ ಬರ್ರಿ ಏನೇನು ಆಗ್ತದೆ ಏನಾಗ್ತದೆ. ಪ್ಯಾಸೆಂಜರ್ ಸಿಗ್ತಾರೋ ಇಲ್ಲ. ಸೀಟ್ ಅಂತೂ ಯಾವೂ ಇಲ್ರಿ, ಎಲ್ಲ ಶಾಂತ ಐತ್ರಿ. ನೋಡೋಣ ಬರ್ರಿ. ಚೆನ್ನಮ್ಮ ಸರ್ಕಲ್ನಾಗ ಬಂದಂತ ನೋಡ್ರಿ. ಬಂದಂತಾರ ತಾಸಾಯ್ತು, ಒಂದು ಸೀಟ್ ಬರವಲ್ಲು ರೀ. RPD ಗಾಡಿ ತುಂಬ್ಕೊಂಡು ಹೋಗಿ ಕಿಲ್ಲಾ ಖಾಲಿ ಮಾಡಿದ್ರಿ. ಕಿಲ್ಲಾನಿಂದ ಮತ್ತೆ ಒಳ್ಳೆ RPD ಬಂದನ್ರಿ. RPD ಬಂದ್ರೆ ಯಾವ ಒಂದು ಸೀಟ್ ಬರವಲ್ಲು ರೀ.
ನಿಂತರ ಸೈಡ್ ಹೋಗ್ಬೇಕಂತ ವಿಚಾರ ಮಾಡತನ್ರಿ. ಯಾವ್ದಾರ ಸೈಡ್ ಸಿಕ್ಕ್ರ ಆ ಸೈಡ್ ಹೋಗ್ಬೇಕನ್ನತಾನೆ. ಮಜಗಾಂವ್ ಕಡೆ ಸಿಕ್ಕ್ರ ಮಜಗಾಂವ್ ಕಡೆ ಹೋಗ್ಬೇಕನ್ನತನ್ರಿ. ಯಾಕಪ್ಪ ಅಂದ್ರೆ ಗ್ಯಾಸ್ ಬೇರೆ ಕಲಿ ಐತ್ರಿ. ಅತ್ತಾಗ ಹೋಗಿ ಗ್ಯಾಸ್ ಹಾಕೊಂಡು ಬರ್ಬೇಕಂತ ನಿಂತನ್ರಿ. ಒಂದು ಸೀಟು ಬರವಾಲ್ರಿ. ಈಗ ಪಬ್ಲಿಕ್ ಇಲ್ಲಂಗ ಐತ್ರಿ. ಏನ್ ಮಾಡ್ಬೇಕು ತಿಳಿತಾ ಇಲ್ರಿ. ಬರ್ರಿ ನೋಡು ಯಾವ ಸೈಡ್ ಸೀಟ್ ಸಿಗ್ತಾ ಆ ಸೈಡ್ ಹೋಗುನು. ಇಲ್ಲಂತ ವೇಟ್ ಮಾಡತ್ತ ಒಂದ್ ಅರ್ಧ ತಾಸ ಆತ್ರಿ. ಈಗ ಯಾವ ಪಬ್ಲಿಕ್ ಅಂತೂ ಇಲ್ಲ, ಸೀಟ್ ಅಂತೂ ಇಲ್ಲ. ನೋಡುನ್ರಿ ಚೆನ್ನಮ್ಮದಿಂದ ಗಾಡಿ ತುಂಬ್ಕೊಂಡು ಎಲ್ಲಿ ಬಂದಿಪ್ಪ ಅಂತಂದ್ರೆ ಮದ್ಗಾಂವ್ ಕ್ರಾಸ್ ಬಂದು ನೋಡ್ರಿ. 100 ರೂಪಾಯಿಗೆ ಇಲ್ಲಿ ಮಠ ಬನ್ರಿ. ಚೆನ್ನಮ್ಮದಿಂದ ಎಲ್ಲಿ ಮದ್ಗಾಂವ್ ಕ್ರಾಸ್ ಮಾಡಾರಿ. ಇಲ್ಲಿ ಬಂದು ಗ್ಯಾಸ್ ಹಾಕಕ್ ಹೋದ್ರ 150 ಪ್ರೆಷರ್ ಐತ್ರಿ. ಏನ್ ಮಾಡ್ಬೇಕಪ್ಪ ಅಂತೀನಿ ಹೇಳಿ ಬರೀ 2 kg ಗ್ಯಾಸ್ ಹಾಕೊಂಡಿರಿ. 2 kg ಗ್ಯಾಸ್ ಹಾಕೊಂಡು ಇಲ್ಲಿಂದ ಈಗ ಮತ್ತೆ ಸೀದಾ ಎಲ್ಲಿ ಹೋಗಂಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬರ್ರಿ. ಏನ ಗ್ಯಾಸಿನಂತೂ ಭಾಳ ಪ್ರಾಬ್ಲಮ್ ಆಗತ್ರಿ. ದುಡಿದು ಒಂದು ಕೆಲಸ ಐತ ನೋಡ್ರಿ, ಕೆಲಸದ ಪ್ರಾಬ್ಲಮ್ ಐತ ನೋಡ್ರಿ, ಗ್ಯಾಸಿನ ಪ್ರಾಬ್ಲಮ್ ರೀ. ಗ್ಯಾಸ್ 220 ಪ್ರೆಷರ್ ಇಲ್ಲ ಅಂದ್ರೆ ಮುಗ್ದ ಹೋದ್ರಿ ನಮ್ದು. ಹಾಕಿ ವೇಸ್ಟ್ ರೀ ನಾವೆಲ್ಲ ಗ್ಯಾಸ್. ಏನ್ ಮಾಡಕ್ ಬರಲ್ರಿ. ಬರ್ರಿ ಇಲ್ಲಿಂದ ಸೀದಾ ಎತ್ತಾವಂಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗುನ್ರಿ. ನೋಡೋಣ ಯಾವ ಸೀಟ್ ಸಿಗ್ತಾವೋ ಇಲ್ಲೋ ಅನ್ನೋದನ್ರಿ. ಗಾಡಿ ಅಂತೂ ಭಾಳ ಹೊಂಟಾವು, ಪಬ್ಲಿಕ್ ಮಾತ್ರ ಇಲ್ರಿ. ನೋಡೋಣ ಸೀಟ್ ಸಿಕ್ಕರೆ ಸೀದಾ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ. ಟೈಮ್ದಾಗ ಸಿಕ್ಕಾಪಟ್ಟೆ ಸೀಟ್ ರೀ ಇಲ್ಲಿ ಮದ್ಗಾಂವ್ ಕ್ರಾಸ್ದಾಗ. ನೋಡ್ರಿ ಒಂದು ಸೀಟ್ ಕಾಣುವಲ್ರಿ. ಹಂಗೆ ಎಲ್ಲ ಖಾಲಿ ಐತ್ರಿ. ಪಬ್ಲಿಕ್ ಇಲ್ರಿ ಯಾವ. ಏನೆಲ್ಲ ಪಬ್ಲಿಕ್ ಮೇಲೆ ಆಡ್ರಿ ನಮ್ದು ರಿಕ್ಷಾದಾರ್ದು. ಪಬ್ಲಿಕ್ ಇತ್ತು, ಜನ ಹೋಗಾರು ಬರೋರು ಇದ್ರೆ ಮಾತ್ರ ನಮ್ದು ಆಟ. ಇಲ್ಲಾಂದ್ರೆ ಎಲ್ಲ ಶಾಂತ್ರಿ. ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಇನ್ನ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ಬರ್ರಿ ಮದ್ಗಾಂವ್ ಕ್ರಾಸ್ನಿಂದ ಗಾಡಿ ತುಂಬಿಕೊಂಡು ಎಲ್ಲಿಗೆ ಬಂದೆಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಬಂದೆ ನೋಡ್ರಿ. ಬರ್ಬೇಕಾದ್ರೆ ಮಾತ್ರ ಟ್ರಿಪ್ ಮಸ್ತ್ ಕುಂತ್ರಿ. 200 ರೂಪಾಯಿ ಆಯ್ತು. ಬರ್ರಿ ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಮತ್ತೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗುಣ್ರಿ. ಯಾಕಪ್ಪ ಅಂತಂದ್ರೆ ಸಾಯಂಕಾಲ ರೀ ಎಲ್ಲ ಕಡೆ ಸೀಟ್ ಇರ್ತಾವು. ನೋಡುನ್ ಬರ್ರಿ ಯಾವ ಸೈಡ್ ಸಿಗ್ತಾವ ಆ ಸೈಡ್ ಹೋಗುಣ. ಈಗ ನೋಡ್ರಿ ಎಲ್ಲಿ ಕಾಣ್ತಾ ಇಲ್ರಿ, ಎಲ್ಲ ಶಾಂತ ಐತ್ರಿ. ಇಲ್ಲ ಅಂದ್ರೆ ಇಲ್ಲಿ ಒಬ್ರ ಕಂಟಿನ್ಯೂ ಪೊಲೀಸರು ಇರ್ತಾರೆ. ಯಾಕಪ್ಪ ಅಂದ್ರೆ ಟ್ರಾಫಿಕ್ ಜಾಮ್ ಆಗದ್ರಿ. ಹಿಂಗಾಗಿ ಅಷ್ಟು ಪೊಲೀಸರು ಇರ್ತಾರ್ರಿ ಇಲ್ಲಿ ಗದ್ದಕ್ಕ. ಈಗ ನೋಡ್ರಿ ಯಾವನು ಒಬ್ನು ಇಲ್ರಿ. ಪೊಲೀಸ್ ಇಲ್ಲ, ಯಾರು ಇಲ್ರಿ. ನಮ್ಮ ಮರಿ ನಾವು ನೋಡ್ಬೋದಾಯ್ತಿಲ್ಲ. ಬರ್ರಿ ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೋಗಿ. ಜಿಲ್ಲಾದಿಂದ ಚೆನ್ನಮ್ಮ ಮಠ ಬಂದ್ರು ಯಾವ ಒಂದು ಸೀಟ್ ಇಲ್ರಿ. ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಚೆನ್ನಮ್ಮದಿಂದ ಏನ್ ಗಾಡಿ ತುಂಬ್ಕೊಂಬನ್ರಿ. ಬರ್ಬೇಕಾದ್ರೆ ವಡಗಾಂವ್ ಮಠ 50 ರೂಪಾಯಿ ಬಂದು ನೋಡ್ರಿ. ಉದ್ಯಮ ಭಾಗದಿಂದ ಬಸ್ ಸ್ಟ್ಯಾಂಡ್ ಮಠ ಮಾತ್ರ ಪವರ್ಫುಲ್ ಕುಂತ್ರಿ ಟ್ರಿಪ್. ಬಸ್ ಸ್ಟ್ಯಾಂಡಿಂದ ಏನ ವಡಗಾಂವ್ ಕಡೆ ಹೋಗೋಣ ತಡಿಪ ಅಂತೇಳಿ ತುಂಬ್ಕೊಂಬಂದ್ರ CBT ಇಂದ ಬಂದ್ರು ವಡಗಾಂವ್ ಮಠ 50 ರೂಪಾಯಿ ಬಂದನ್ರಿ. ಏನ್ ಸೀಟು ಏನೋ ದೇವ್ರ ಬಲ್ರಿ. ಬರ್ರಿ ನೋಡೋಣ. ಸೀಟ್ ಅಂತೂ ನಿಂತಾವ್ರಿ ಇಲ್ಲಿ ಎಲ್ಲೂರು ಕ್ರಾಸ್ನಾಗ. ಬಸ್ ಸ್ಟ್ಯಾಂಡ್ ಕಡೆ ಮತ್ತೊಂದು ಟ್ರಿಪ್ ತೊಗೊಂಡ್ರಿ. ಇನ್ನೊಂದು 2 ಟ್ರಿಪ್ ತುಂಬೋಕಂತ ಐತಿ. ನೋಡೋಣ ಏನೇನಾಗ್ತದ. ಸೀಟ್ ಹತ್ತಾವೋ ಏನಿಲ್ಲೋ ದೇವ್ರಿಗೆ ಗೊತ್ತು. ಟ್ರೈ ಮಾಡೋಣ್ರಿ. ಒಂದು 2 ಟ್ರಿಪ್ ಹೊಡಿ. ನಿನ್ನೆ 2 ಟ್ರಿಪ್ ಏನ್ ದುಡಿಯಾಕ ಆಗ್ಲಿಕ್ಕೆ 1000 ರೂಪಾಯಿ ದುಡಿಬೇಕಂತ ಐತ್ರಿ ಲಾಸ್ಟ್. ನೋಡೋಣ್ರಿ ಅದು ಅಕ್ಕೈತಿ ಏನಿಲ್ಲೋ ದೇವ್ರಿಗೆ ಗೊತ್ತು. ಎಲ್ಲದನಪ್ಪ ಅಂದ್ರೆ ಬೆಳಗಾವ್ ಬಸ್ ಸ್ಟ್ಯಾಂಡ್ ಅದ ನೋಡ್ರಿ. ಬೆಳಗಾವಿನಿಂದ ಈ ಟ್ರಿಪ್ ತುಂಬ್ಕೊಂಬಂದು ಖಾಲಿ ಮಾಡಿದೆ. ಬರ್ಬೇಕಾದಾಗ ಒಂದು ಟ್ರಿಪ್ ಮಾತ್ರ ಮಸ್ತ್ ಕುಂತ್ರಿ. ಬರ್ರಿ ಇಲ್ಲಿಂದ ಸೀದಾ ಮತ್ತೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗ್ರಿ. ಯಾಕಪ್ಪ ಅಂದ್ರೆ 6 ಗಂಟೆ ಅಂತೂ ಆಯ್ತು. ಈಗ ನಮ್ಮ ಕೋರ್ಟ್ ಕಡೆ ಅಂತೂ ವಡಗಾಂವ್ ಸೀಟ್ ಅಂತೂ ಇರ್ತಾವ್ರಿ. ಇಲ್ಲಿಂದ ಸೀದಾ ಗಾಡಿ ಹಬ್ಸ್ಕೊಂಡ್ ಬರ್ರಿ. ನನಗೆ ಮಾತ್ರ ಏನು ಹೇಳ್ಕೊಳ್ಳುವಂಥದ್ದು ಏನು ಇಲ್ರಿ. ಏನು ಮಾಡಕ್ ಬರೋದಿಲ್ಲ. ಆದ್ರೂ ಕೆಲಸ ಅಂತ ಮಾಡ್ಲೇಬೇಕಾ ಮಾಡತ್ತೇವಿ. ಬರ್ರಿ ಸೀದಾ ಇಲ್ಲಿಂದ ಹೋಗುನಿ. ನಮ್ಮ ಕೆಲಸ ಸುದ್ದಿ ಏನು ಹೇಳಕ್ ಬರ್ಲಂಗ ಐತ್ರಿ. ಕೆಲಸ ಮಾಡ್ಬೇಕು ಬ್ಯಾಡೋ ಒಂದು ತಿಳಿವಲ್ರಿ. ನಾನು ಎಲ್ರಿ ಬಿಟ್ಟೇನ ದಿನ ಗೌಂಡಿ ಕೆಲ್ಸಕ್ಕೆ ಹೋಗ್ಬೇಕಾಯ್ತ್ರಿ. ದಿನ 600 ರೂಪಾಯಿ ಕೊಡ್ತಾರು. ಏನಿದೆ ಮುಂಜಾನಿಂದ ಸಂಜೆ ಮಟ್ಟ ದುಡಿದ್ರು 600 ರೂಪಾಯಿ ಪಗಾರ ಉಳಿವಲ್ತ್ರಿ. ಸಂಜೆ ಮಟ್ಟ ದುಡಿದು ಸಂಜೆ ಮುಂದೆ 500 ರೂಪಾಯಿ ಗ್ಯಾಸ್ ಹಾಕುದು. ಉಳಿದಿದ್ದ ಲೋನ್ ಎಷ್ಟು ಕಟ್ಟಾರ ಗಾಡಿದು, ಮನಿಗೆ ಎಷ್ಟು ಕೊಡಾರು. ನೋಡ್ರ ಬಸ್ ಫ್ರೀ ಮಾಡಿ ಇಟ್ಟಾರ. ಈ ರಿಕ್ಷಾದಾರ ಬಗ್ಗೆ ಯಾರು ವಿಚಾರ ಮಾಡಾರ ಇಲ್ರಿ. ಗೌರ್ಮೆಂಟ್ದಾರ ಗೋರ್ಮೆಂಟ್ದಾರು 2000 ರೂಪಾಯಿ ಕೊಡೋದ್ರಿಂದ ಬಡತನ ಮೂಲ ನಿವಾರಣೆ ಆಗೋದಿಲ್ರಿ ಸಾಹೇಬ್ರ. ಒಳ್ಳೆ ಎಜುಕೇಶನ್ ಕೊಡ್ರಿ. ಅಂದಾಗ ಬಡತನ ಮೂಲ ನಿವಾರಣೆ ಆಗ್ತದೆ. ಬಗಲ್ ನೋಡ್ರಿ ಸಾಯಂಕಾಲ ಬಂದು 6:30 ಕರೆಕ್ಟ್. ಹೆಂಗೈತ್ರಿ ವಾತಾವರಣ. ಮಳೆ ಮಾತ್ರ ಇಲ್ರಿ ಇವತ್ತು. ಪಬ್ಲಿಕ್ನು ಇಲ್ರಿ, ಮಳಿನೂ ಇಲ್ಲ, ಏನು ಇಲ್ಲ ನೋಡ್ರಿ. ಜೋರ್ ಐತ್ ಬಿಡ್ರಿ. ಇವಾಗ ಎಲ್ಲಿದನಪ್ಪ ಅಂತಂದ್ರ ಎಳ್ಳೂರು ಕ್ರಾಸ್ ಕಡೆ ಅದ ನೋಡ್ರಿ. ಚೆನ್ನಮ್ಮದಿಂದ ಗಾಡಿ ತುಂಬ್ಕೊಂಡ್ಬಂದು ವಡಗಾಂವ್ದಾಗ ಖಾಲಿ ಮಾಡಿದೆ. ವಡಗಾಂವ್ದಿಂದ ಮತ್ತೊಂದು ಟ್ರಿಪ್ ಬಸ್ ಸ್ಟ್ಯಾಂಡ್ ಕಡೆ ಹೋಗುಂಬರ್ರಿ.
ಟೈಮ್ ಒಂದು 7 ಗಂಟೆ ಐತ್ರಿ. ಇನ್ನೊಂದು ಟ್ರಿಪ್ ಹೊಡಿಬೇಕು. ಯಾಕಪ್ಪ ಅಂದ್ರೆ ಒಂದು ಕನಿಷ್ಠ 1,000 ರೂಪಾಯಿ ದುಡಿಬೇಕಂತ ಐತ್ರಿ. 2,000 ರೂಪಾಯಿ ದುಡಿಬೇಕಂತಿದ್ವಿ, ಅದಂತೂ ಆಗ್ಲಿಲ್ಲ. 1,000 ರೂಪಾಯಿ ದುಡಿನು. ಇವಾಗ ಎಲ್ಲಿದನಪ್ಪ ಅಂದ್ರೆ ಗೋವಾ ಸ್ಥಳ ಅದ ನೋಡ್ರಿ. ವಡಗಾಂವಿಂದ ಟ್ರಿಪ್ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಖಾಲಿ ಮಾಡಿದೆ. ರೈಲ್ವೆ ಸ್ಟೇಷನ್ ಮತ್ತೆ ವಡಗಾಂವ್ ಕಡೆ ಹೋಗೋಣ ಬಂದೆ. ಯಾವುದು ಸೀಟ್ ಅಂತೂ ಸಿಗ್ಲಿಲ್ಲ. ಈಗ ಬಂದ ಇವತ್ತಿನ ಕೆಲಸ ಅಂತೂ ಏನು ಹೇಳ್ಕೊಕ್ ಬರಲಂಗೈತೆ. ಆದ್ರೂ ಏನು ಮಾಡಕ್ ಆಗೋದಿಲ್ರಿ. ಕೆಲಸ ಅಂತೂ ಮಾಡಿದ್ವಿ. ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಮನೆಗೆ ಹೋಗೋಣ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.